ಹಲೋ ಎವ್ರಿವನ್, ಇವತ್ತು ಯುಗಾದಿ ಹಬ್ಬದ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಇವತ್ತಿನ ಹೊಸ ವರ್ಷ ಎಲ್ಲರೂ ಹೊಸದಾಗಿರಲಿ. ನಮ್ಮ ಕಡೆ ಜಾಸ್ತಿ ಯುಗಾದಿ ಹಬ್ಬ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ. ಬೇರೆ ಕಡೆಂತೂ ಗೊತ್ತಿಲ್ಲ, ನಮ್ಮ ಮನ್ಯಾಗಂತೂ ಜಾಸ್ತಿ ಏನು ಸೆಲೆಬ್ರೇಟ್ ಮಾಡಲ್ಲ. ಯಾಕಂದ್ರೆ ಈ ನಮ್ಮ ಊರದಾಗ ಜಾತ್ರೆ ಇರ್ತದ, ಹಾಗಾಗಿ ಜಾಸ್ತಿ ಏನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ ಯುಗಾದಿ. ನಮ್ಮ ಮಗಳು ಹೋಮ್ವರ್ಕ್ ಮಾಡಲ್ಲಾಗಿಳು, ಅದಕ್ಕೆ ನಮ್ಮ ಆಯಿನ ಮಾಡಿಸ್ತೀನಿ ಬಾಯಲ್ಲಿ ಕುಂದರ್ ನಂದಲ್ಲ ಅಂತೇಳಿ ಹೋಮ್ವರ್ಕ್ ಬರೆಸ್ಕೊತಿಳು. ನನ್ನ ಮಗ ಆಡ್ಕೋತ ಕೂತೀನಿ. ಹಾಗೆ ಇವತ್ತು ಪೂಜೆ ಮಾಡೋಕೆ ಲೇಟ್ ಆಯ್ತು ಅಂತೇಳಿ ನಮ್ಮ ಅಕ್ಕಗ ನಾನೇ ಪೂಜೆ ಮಾಡ್ತೀನಿ ಅಂತೇಳಿ ಹೂವು ಕಡ್ಕೊಬತ್ತೀನಿ. ನಮ್ಮ ಮನೆ ಮುಂದೆ ದಾಸವಾಳ ಹೂವು ಆತವ. ಹಾಗೆ ದಾಸವಾಳ ಹೂವು ಕಡಿಗತ್ತಿದ ನನ್ನ ಮಗಳು ಬಂದು, ಮಮ್ಮಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಇವತ್ತು ನಾನು ನಿಮ್ಮ ಜೊತೆ ಪೂಜೆ ಮಾಡ್ತೀನಿ ಅಂತೇಳಿ ಅದಕ್ಕೆ ಹೂವು ಕಡಿಯೋದಿರ್ತಿದ. ನಾ ಹಿಡ್ಕೊತೀನಿ ಮಮ್ಮಿ ಕೊಡು ಅಂತೇಳಿ ಪ್ಲೇಟ್ನ ಹಾಕತ್ತಿದ್ದು. ಆಕೆಗೆ ನಾ ಏನಾರ ಕೆಲಸ ಮಾಡ್ಕೊತಂದ್ರೆ ಹಿಂದೆ ಬರ್ತಾಳೆ, ಮಮ್ಮಿ ನಾನು ಮಾಡ್ತೀನಿ, ನಾನು ಹೇಳು ನಾನು ಮಾಡ್ತೀನಿ ಅಂತೇಳಿ. ಇದು ಹೂವು ಭಾಳ ಮ್ಯಾಕ್ ಇದ್ದಿತ್ತು, ಹಂಗಾಗಿ ತೆಳಕ್ಕೆ ಜೋಪಲ್ಲಿ ಹೂವು ಕಡದಾದ್ಮೇಲೆ ಮಮ್ಮಿ ನಡೀದು ಒಟ್ಟು ಪ್ಲೇಟ್ನ ಹಾಕು, ನಾನೇ ತೊಗೊಂಡು ಹೋಗ್ತೀನಿ ಒಳಗೆ ಅಂತೇಳಿ ಬಂದಳು. ಹಾಗೆ ದೇವ್ರ ಮನೆ ಎಲ್ಲ ಮೊದಲಿನ ಹಾಕೋದು ಹೂವು ಎಲ್ಲ ತೆಗೆದು ಆಮೇಲೆ ಸಾಫ್ ಮಾಡಿ, ನಮ್ಮೂರು ಜಾತ್ರೆ ಅಂತೇಳಿ ಇನ್ನು ಮನೆಯವರೆಲ್ಲ ಸಾಫ್ ಮಾಡಬೇಕು. ಯಾಕಂದ್ರೆ ದೇವ್ರಿಗೂ ಹೋಗೋದಿರ್ತದೆ ಅಂತೇಳಿ ಮನೆಯೆಲ್ಲ ಸಾಫ್ ಮಾಡ್ತೇವೆ. ಆಮೇಲೆ ಮನೆಗೆ ಎಲ್ಲರೂ ಬೀಗರು ಬರ್ತಾರೆ, ಎಲ್ಲರ ಜೋಡಿ ಜಾತ್ರೆಗೆ ಹೋಗೋದೇ ಒಂದು ಖುಷಿ ಇರ್ತದೆ. ಯಾಕಂದ್ರೆ ವರ್ಷಕ್ಕೆ ಒಂದು ಸಲನೇ ಆಗ್ತದಲ್ಲ ಜಾತ್ರೆ ಅಂತೇಳಿ ಭಾಳ ಖುಷಿಯಲ್ಲಿಂತ ಹೋಗ್ತವೆ. ಎಲ್ಲ ಪೂಜೆ ಮಾಡ್ಕೊತಿದ್ದೆ. ನನ್ನ ಮಗಳು ನನಗೆ ಜೊತೆ ಪೂಜೆ ಮಾಡ್ಕೊತೀವಿ. ನಾ ಹೇಳಿದಲ್ಲ ನಾ ಬರ್ತೀನಿ, ನಂಗೆ ಕರಿ ಅಂತೇಳಿ ಎಲ್ಲ ಗೊತ್ತೇಳು. ಆಯ್ತಪ್ಪ ಬಾ ಅಂತೇಳಿ ಕರೆದೆ. ಆಮೇಲೆ ನಾ ಉಳ್ಕಡೆ ಹೆಚ್ಚು ಬೆಳಕತ್ತಿದ, ಮಮ್ಮಿ ನೀ ಬೇಡ ನಾನೇ ಬೆಳಗ್ತೇನೆ ಅಂತೇಳಿ ಆಕೆನೇ ಬೆಳಗ್ಗೆ ಸ್ಟಾರ್ಟ್ ಮಾಡಿದಳು. ಮಮ್ಮಿ ನಾ ಪೂಜೆ ಮಾಡಿಲ್ಲ ಮತ್ತೆ ಯಾಕೆ ನೀ ಮಾಡ್ತೀನಿ ಅಂತೇಳಿ ಎಲ್ಲ ಕತ್ತಳು. ಇಲ್ಲ ನೀ ಮಾಡು, ಆಮೇಲೆ ನಾ ಪೂರ ಮುಗಿಸಿ ಬರ್ತೀನಿ ಅಂತ ಹೇಳತ್ತೀನಿ. ನಾ ಬೆಳಕತ್ತಾನ ನನ್ನ ನೋಡಿ ನಗ್ಲಾಕತ್ತಾಳ. ಎಲ್ಲಿ ಪೂಜೆ ಮುಗಿಸ್ಕೊಂಡು ಬರೋ ಬಂದ. ಆಮೇಲೆ ನನ್ನ ಮಗ ಅಳ್ಳಕತ್ತೀನಿ ಅಂತೇಳಿ ನಮ್ಮವ್ವ ತೊಗೊಂಡು ಕೂತೇಳು. ನನ್ನ ಮಗಳ ಆಡಿಸ್ಕೊತೇಳು, ತಮ್ಮ ತಮ್ಮ ಅಂತ ಹೇಳಿ. ನಾವು ಆ ಕಡೆ ನೋಡಲ್ನೂ ಆಗೇನು, ಇಂದರ್ನ ಸ್ವಲ್ಪ ಅಳ್ಳಕತ್ತೀನಿ ಅಂತೇಳಿ. ಆಮೇಲೆ ನಮ್ಮ ಅಕ್ಕ ಇವತ್ತು ಯುಗಾದಿ ಹಬ್ಬ ಸಲಕಂತೇಳಿ ಲಂಗ ಜಂಪರ್ ಹೊಲಿಬೇಕಂತೇಳಿ ಅಳತಿ ತೊಗೊತೇಳು. ಆಮೇಲೆ ಅಳತಿ ತೊಗೊಂಡ್ಮಳಕ ನಾಷ್ಟ ಮಾಡ್ಕತ್ತಿದ. ಇವತ್ತು ಅವಲಕ್ಕಿ ಮಾಡಿರಂತೇಳಿ ನಾಷ್ಟ ಮಾಡ್ದೆ. ನನ್ನ ಮಗ ನೋಡಿ ಹೆಂಗೆ ನಗ್ತಾನ, ನಗದೇ ಒಂದು ಖುಷಿ ನಂಗೆ ನೋಡೋಕ್ಕೆ. ಹಂಗೆ ಆಡಿಸ್ಕೊತಾನ, ಊಟಾಗ ನಗ್ತಾನೆ. ಅದಾದ್ಮೇಲೆ ನಮ್ಮ ಅಕ್ಕ ಡ್ರೆಸ್ ಹೊಲ್ದಳು. ಹೊಲ್ದ್ಮೇಳಕ್ಕೆ ಇವತ್ತು ಹೋಳ್ಗೆ ಮಾಡಿದವ ಅಂತೇಳಿ ನನ್ನ ಮಗಳು ಹೋಳ್ಗೆ ತಿನ್ನಕತ್ತೇಳು. ಇವತ್ತು ಹಬ್ಬದ ವಿಶೇಷನೇ ಬೇವು ಬೆಲ್ಲ ತಿನ್ನೋದಂತೇಳಿ ಬೇವು ಬೆಲ್ಲ ತರಿಸಿದವು. ನನ್ನ ಮಗಳಿಗೆ ಫೋಟೋ ತೆಗಿಬೇಕಂತೇಳಿ ರೆಡಿ ಮಾಡ್ಕೊತಿದ್ದ. ಈ ತಲೆ ಹಿಕ್ಕಿ ಮಮ್ಮಿ ಎಲ್ಲ ಕೂತೇವ. ಹಾಗೆ ತಲೆ ಹಿಕ್ಕಲ ಕೂದಲು ಸ್ವಲ್ಪ ಇನ್ನು ಸಣ್ಣವ, ತಲೆ ಹಿಕ್ಕಕ್ಕೆ ಬರಲಾಗಿತ್ತು, ಹಾಗೆ ಹಾಕಿದ. ನನ್ನ ಮಗನ ರೆಡಿ ಹಾಕತ್ತಾನ, ಧೋತಿ ಉಟ್ಕೊಂಡು ಇನ್ನು ಮ್ಯಾಗ ಅಂಗಿ ಹಾಕಿದಿಲ್ಲ, ಅದಕ್ಕೆ ಅಂಕಸ್ತನ ಆಡ್ಲಕ್ಕೆ ಹೇಳ್ಬೇಕಿದ. ನನ್ನ ಮಗಳು ಪೂರ ರೆಡಿ ಹಾಕತ್ತೇಳಿ ಸ್ವಲ್ಪ ಕಿವ್ಯಾನು ಕೊಳ್ಳಂಗಿ ಹೊಲಕ್ಕಿ ಊಟ ಆಡ್ಲತ್ತೇಳಿ ರೆಡಿ ಮಾಡ್ಕೊತಿದ್ದ. ನನ್ನ ಮಗಳೆಲ್ಲ ಮಮ್ಮಿನ ಇವೇ ಹಾಕತ್ತೀನಿ, ನಂಗೆ ಹಿಂಗೆ ರೆಡಿ ಮಾಡತ್ತೇಳಿ, ಅದಕ್ಕೆ ಯಾಕೆ ಇಷ್ಟಪಟ್ಟಾಳತ್ತೇಳಿ ಹಾಗೆ ರೆಡಿ ಮಾಡ್ಕೊತಿದ್ದ. ನನ್ನ ಮಗನಿಗೆ ನೂಲು ಜಾಕೆಟ್ ಹೊಡೆಸ್ದ, ಧೋತಿ ಜಾಕೆಟ್ ಚಂದ ಕಾಣಿಸ್ತದ ಅಂತೇಳಿ ಹೊಡೆಸ್ದ. ನಾನು ಸ್ವಲ್ಪ ಯಾಕೋ ಬಟ್ಟೆ ಕಿರಿಕಿರಿ ಹಾಕತ್ತೆ ಅಂತೇಳಿ ಅಳ್ಳಕತ್ತೇನ. ಒಂದೊಂದು ಸ್ವಲ್ಪ ಆಡೋದು ಸ್ವಲ್ಪ ಅಳೋದು ಮಾಡಕತ್ತೇನ. ನನ್ನ ಮಗಳ ರೆಡಿ ಆದ್ಮೇಳಕ ತಮ್ಮಗೆ ಆಡಿಸ್ತೀನಿ ಮಮ್ಮಿ ಅಂತೇಳಿ ಹಾಗೆ ಬಂದು ತಮ್ಮಗೆ ಆಡಿಸ್ಕೊತೇಳಿ. ಅಂತ ಆಡಿಸ್ಕೊತ ಅಂದ್ರೆ ನಗ್ತಾನ. ಬಂದೆ ಹಾಗೆ ನಗಿಸ್ತೇವೆ, ಸ್ವಲ್ಪ ಅಳಕ್ಕಂಗಾಯ್ತು. ನಮ್ಮ ಅಣ್ಣ ಮಗಳಿಗೂ ಹಾಗೆ ರೆಡಿ ಮಾಡ್ಕೊತಿದ್ದೆ. ನಮ್ಮ ಅಕ್ಕ 3 ಮಂದಿಗೆ ಬಟ್ಟೆ ಹೊಲ್ದಳು. ಹಂಗಾಗಿ ಆಕಿಗೂ ರೆಡಿ ಮಾಡ್ಕೊತೀವಿ. ಆಕಿ ಯಾಕೋ ನಿದ್ದೆ ಹೊಂಟಾಗತ್ತೇಳಿ ಜಲ್ದಿ ರೆಡಿ ಆದಳು. ಆಮೇಲೆ 3 ಮಂದಿಗೆ ನಿಂದಿರಿಸಿ ಫೋಟೋ ತೆಗಿಗತ್ತಿದ್ದು. ಯಾಕಂದ್ರೆ ಅವರಿಬ್ಬರು ಸಣ್ಣವ್ರು ಅಂತೇಳಿ ಅವ್ರಿಗೆ ನಿಂದ್ರಕ್ಕೂ ಬರಲ್ಲ ಏನಿಲ್ಲ. ನಮ್ಮ ಅಕ್ಕ ಮತ್ತು ನಮ್ಮ ಏನಿ ಕೈ ಹಿಡ್ಕೊಂಡು ನಿಂತಿರು. ನನ್ನ ದೊಡ್ಡ ಮಗಳು ಕೂತೇಳು. ಹಾಗೆ ಅವ್ರಿಗೆ ಆಡ್ಸೋದು, ನೋಡೋದು, ಫೋಟೋ ತೆಗೆಯೋದು ಇದೇ ಆಗತ್ತಿತ್ತು. ಆದರೆ ಸಂಭಾಳಿಸೋದಂತೂ ಭಾಳ ಕಠಿಣ ಆಗಿತ್ತು. ಹಂಗೋ ಮಾಡಿ ಸಂಭಾಳಿಸಿ ಲಾಸ್ಟಿಗೆ ಫೋಟೋ ತೆಗ್ದ. ಆಮೇಲೆ ನನ್ನ ಮಗಳು ಸ್ವಲ್ಪ ಚೆಂದ ಕಾಣಿಸ್ಕೊತಾಳೆ ಅಂತೇಳಿ ಬೇವು ಬೆಲ್ಲ ತೊಗೊಂಡೋದು ವಿಡಿಯೋ ಮಾಡ್ದೆ. ಮತ್ತೊಂದು ಸಲ ಎಲ್ರಿಗೂ ಹ್ಯಾಪಿ ಯುಗಾದಿ. ಈ ವರ್ಷ ಎಲ್ಲ ಒಳ್ಳೆಯದಾಗಲಿ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಸೋ ಮಚ್.